ಬೆಂಗಳೂರಿನಲ್ಲಿ ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ವ್ಯಕ್ತಿಯೊಬ್ಬ ಓಡಾಡಿದ್ದಾನೆ. ಈ ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಪಿಸ್ತೂಲ್ ಹಿಡ್ಕೊಂಡು ವ್ಯಕ್ತಿಯೊಬ್ಬ ಓಡಾಡಿರೋದು ಪೊಲೀಸರ ಭಯ ಇಂಥವ್ರಿಗಿದೆಯಾ ಇಲ್ವಾ, ಪೊಲೀಸರು ಇದ್ದಾರೆ ಅನ್ನುವಂಥ ಕಾಮನ್ ಸೆನ್ಸ್ ಇದೆಯಾ, CCTVಗಳು ಇರುತ್ತೆ, ಕ್ಯಾಪ್ಚರ್ ಆಗುತ್ತೆ ಅನ್ನೋದಾದ್ರೂ ಗೊತ್ತಿದೆಯಾ ಅಥವಾ ಗೊತ್ತಾಗ್ಲಿ ಅಂತಾನೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಕೈಯಲ್ಲಿ ಪಿಸ್ತೂಲನ್ನು ಹಿಡ್ಕೊಂಡು ಒಬ್ಬ ಪಬ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಇದು ಖಂಡಿತ ಗೊತ್ತಿದ್ದೇ ಮಾಡಿರೋದು. ರಾಜಾಜಿನಗರದಲ್ಲಿರುವಂತಹ ಜಿಯೋಮೆಟ್ರಿ ಪಬ್ ಏನಿದೆ ಆ ಪಬ್ಗೆ ಹೋಗಿರೋದು. ಮಧ್ಯರಾತ್ರಿ 3:30 ಸುಮಾರಿಗೆ ಕಳ್ಳತನಕ್ಕೆ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳ್ಳ ಇರಬಹುದು ಅಂತ. ಸ್ಥಳಕ್ಕೆ ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ವ್ಯಕ್ತಿಯೊಬ್ಬ ಓಡಾಟ ನಡೆಸಿರುವಂಥದ್ದು ಈಗ ಗೊತ್ತಾಗಿದೆ. ಪಬ್ಗೆ ಎಂಟ್ರಿ ಕೊಟ್ಟಿರೋದು. ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಓಡಾಡಿದ್ದಾನೆ. ಆತಂಕ ಆಗದೆ ಇರುತ್ತಾ, ಯಾರೀತ ಅನ್ನುವಂಥ ಪ್ರಶ್ನೆ. ಅಲ್ಲಿ ರಾಜಾಜಿನಗರದ ಪಬ್ನ ಚಿತ್ರಗಳನ್ನು ಗಮನಿಸ್ತಾ ಇದ್ದೀವಿ ವಿಜುವಲ್ಸಲ್ಲಿ. ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪಬ್ಗೊಬ್ಬ ಎಂಟ್ರಿ ಕೊಟ್ಟಿದ್ದ. ಬೆಳಗಿನ ಈ ಸಂದರ್ಭದಲ್ಲಿ ಕ್ಯಾಪ್ಚರ್ ಆಗಿರುವಂಥ ಫುಟೇಜಸ್ ಅದು. ಈತ ಕಳ್ಳ ಇರ್ಬೋದು ಅನ್ನುವಂಥ ವಿಚಾರ ಈಗ ಪೊಲೀಸರು ಡೌಟ್ಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೈಯಲ್ಲಿ ಗನ್ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಇಂಥ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಇಗ್ನೋರ್ ಮಾಡೋ ರೀತಿಯೇ ಇಲ್ಲ. ಹಾಗಾಗಿ ಪೊಲೀಸರು ಬಹಳ ಕಾರ್ಯೋನ್ಮುಖರಾಗಿದ್ದಾರೆ. ಬಹಳ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರೋದು ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಡ್ರೋನ್ ಮೂಲಕ ಆತನ ಚಲನವಲನ ಅಂದರೆ ಯಾವ ಕಡೆ ಹೋದ, ಜೊತೆಗೆ ಎಲ್ಲಾದರೂ ಅಲ್ಲೇ ಇದ್ದಾನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಸದ್ಯಕ್ಕೆ ಇರುವಂಥದ್ದು ಯುದ್ಧದ ಸಂದರ್ಭ, ಅದರಲ್ಲೂ ಕೂಡ ಕರ್ನಾಟಕದಲ್ಲಾಗಿರ್ಬೋದು ಅನೇಕ ಕಡೆಗಳಲ್ಲಿ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದೆ ಅನ್ನುವಂಥ ವಿಚಾರ ಇರುವಂಥ ಸಂದರ್ಭದಲ್ಲಿ ಈತ ಗನ್ ಹಿಡ್ಕೊಂಡು ಬಂದಿರೋದಿದೆಯಲ್ಲ, ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯಾರೀತ, ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಏನಾದರೂ ಮಾಹಿತಿಯನ್ನು ಕೊಟ್ಟರೆ, ಕ್ಲೂ ಏನಾದ್ರು ಸಿಗ್ತಾ? ಅಶ್ವಿನಿ, ಘಟನೆಗೆ ಸಂಬಂಧಪಟ್ಟಂತೆ ಈಗ DCP ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಕೂಡ ಮಾತಾಡಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗ ಕೇಳುವಂಥ ಪ್ರಯತ್ನ ಮಾಡೋಣ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇರುವಂಥ ಗಾಯತ್ರಿ ನಗರ್ ರೋಡಲ್ಲಿ ಜಾಮೆಟ್ರಿ ಅಂತ ಒಂದು ಪಬ್ ಇದೆ. ಸೊ ಅರೌಂಡ್ 3:30 ಟು 4 ಗಂಟೆ ಮಧ್ಯದಲ್ಲಿ ಯಾರೋ ಕಳ್ಳ ಬಂದು ಒಂದು ಹೊರಗಡೆ ಹೋಗಿದ್ದಾನೆ ಆ್ಯಂಡ್ ವೆಪನ್ ತೋರಿಸಿದ್ದಾರೆ ಅಂತ ಹೇಳಿ ವಾಚ್ಮ್ಯಾನ್ ಒಬ್ಬರ ಕಂಪ್ಲೇಂಟ್ ಕೊಡ್ತಾರೆ. ಆ್ಯಂಡ್ ಅದು ಆದಮೇಲೆ ನೋಡಿದ ಮೇಲೆ ಇವರು ವಾಚ್ಮ್ಯಾನ್ ಕೆಳಗಡೆ ಬಂದು ಆ ಡೋರ್ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿನಲ್ಲಿ ಇವರು ಇರ್ತಾರೆ. ಯಾಕಂದರೆ ಇದೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಅದೆಲ್ಲ ಬಿಲ್ಡಿಂಗ್ ಎಲ್ಲ. ಸೊ ಅದರಲ್ಲಿ ಇರಬಹುದು ಅಂತ ಹೇಳಿ ಅವರು ನಮಗೆ ಫೋನ್ ಮಾಡಿದ್ದಾರೆ. ಅರೌಂಡ್ 5 o'clock, 4:30 to 5 o'clock ಕಾಲ್ ಬಂದಿದೆ 112. ಸೊ ನಮ್ಮ ನೈಟ್ ರೌಂಡ್ ಇನ್ಸ್ಪೆಕ್ಟರ್ಸ್ ಆಫೀಸರ್ಸ್ ಬಂದಿದ್ದರು, ನಾವು ಬಂದಿದ್ದೀವಿ, ವೆರಿಫೈ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದು ಅಂದರೆ ಅವರು ಇದ್ದಾರೆ ಅಂತ ಏನೂ ಆಗಿಲ್ಲ. ಅವರು CCTV ಎಲ್ಲ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನು ಆಗಿದೆ ಅಂತ ಹೇಳಿ ಫರ್ದರ್ ನೋಡಬೇಕು. ಮೇ ಬಿ ದಟ್ ಪರ್ಸನ್ ಕೇಮ್ ಫಾರ್ ರಾಬರಿ, ಅಂದರೆ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾರೆ, ಕಳ್ಳತನ ಆಗಿದೆ ಅಂತ ಹೇಳಿ ಪ್ರೈಮ್ ಆಫೀಸ್ ನಮಗೆ ಗೊತ್ತಾಗ್ತಾ ಇದೆ. ಅದಾದಮೇಲೆ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ FIR ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. CCTV ಆಫ್ ಮಾಡಿದ್ದಾರೆ, ಅಂದರೆ CCTV ಆಫ್ ಮಾಡಿ ಪವರ್ ಆಫ್ ಮಾಡಿ ಅವ್ರು ಕಳ್ಳತನ ಮಾಡಿರೋದು ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದು ಯಾರು ಏನಂತ FIR ಇನ್ವೆಸ್ಟಿಗೇಷನಲ್ಲಿ ಯಾವ ವೆಪನ್, ಅಂದರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಏನೂ ಕನ್ಫರ್ಮ್ ಆಗಿಲ್ಲ. ಅಂದರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಅವ್ರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಕಳ್ಳತನಕ್ಕೆ ಬಂದಿದ್ದಾರೆ. ಸೊ ವಾಚ್ಮೆನ್ ದೂರದಿಂದ ನೋಡಿದ್ದಾರೆ. ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರ್ಬಹುದು. ವ್ಯಕ್ತಿ ಬಂದಿದೆ ನಿಜ, ಕೈಯಲ್ಲಿ ಪಿಸ್ತೂಲ್ ಇರೋದೂ ಆಗಿಲ್ಲ, ಅದರಲ್ಲಿ ಏನಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಇವರು ದೂರದಿಂದ ನೋಡಿ ಹಾಗೆ ಅಂದ್ಕೊಂಡಿದ್ದಾರೆ. ಸೊ ಅವ್ರು ಕಳ್ಳತನ ಆಗಿದೆ ಅಂತ ಹೇಳಿ ನಮಗೆ ಇಲ್ಲ ರೂಮ್ ಅದು ಹೋಲ್ ಬಿಲ್ಡಿಂಗ್ ಎಲ್ಲ ನಾವು ಸರ್ಚ್ ಮಾಡಿಸಿದ್ದೀವಿ, ನಾವೇ ನಮ್ಮ ಪೊಲೀಸ್ ಅವರೆಲ್ಲ ಸರ್ಚ್ ಮಾಡಿದ್ದೀವಿ. ಸೊ ಅದರಲ್ಲಿ ಇಲ್ಲ ಅವರು. ಸೊ ಮೇ ಬಿ ಬೇರೆ ಬಾತ್ರೂಮ್ ಡೋರಿಂದ ಆಗಲಿ, ಏನಾದರೂ ಕಿಚನ್ ರೂಮಿಂದ ಆಗಲಿ, ಹೊರಗಡೆಯಿಂದ ಏನು ಹೋಗಿರ್ಬೋದು ಅಂತ ನಮ್ಮ ಶಂಕ. ಎಷ್ಟು ಕಳ್ತನ ಆಗಿದೆ, ಏನು ಕಳ್ತನ ಆಗಿದೆ ಅದಿನ್ನು ಹೇಳಬೇಕು. ಸೊ ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶ್ ಹೋಗಿದೆ ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಗಿವನ್ ಬೈ ದಿ ಓನರ್. ಒಬ್ಬನೇ ಬಂದಿದ್ದು. ಟೇಬಲ್ ಕ್ಯಾಶ್ ಕೌಂಟರ್ ಏನಾದರೂ ಹೊಡೆದಿರೋದು ಏನಾದರೂ ಇದೆಯಾ? ಈಗ
ಡೋರ್ ಓಪನ್ ಆಗಿದೆ ಕೌಂಟರ್ ಓಪನ್ ಆಗಿದೆ. ಸೊ ಅವ್ರದ್ದು ಕ್ಯಾಶ್ ಜಾಸ್ತಿ ಏನಿರಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ಸ್ ಇದ್ದಿರೋ ಕಾರಣಕ್ಕೆ ಸೊ ಕ್ಯಾಶ್ ಏನೋ ಎಷ್ಟು ಆಗಿದೆ ಅಂತ ಹೇಳಿಬಿಟ್ಟು ಲೆಕ್ಕ ಆಗಿ ಮಾಡಿದ ಮೇಲೆ ಅವ್ರು ಕಂಪ್ಲೇಂಟ್ ಏನು ಕೊಡ್ತಾರೆ ಅದನ್ನ ಪ್ರಕಾರ FIR ಮಾಡಿ ಇಲ್ಲ ಯಾರು ಇಲ್ಲ. ಅದು ಮೇ ಬಿ ನೈಟ್ ಹೋಗಿರ್ಬೋದು. ನಿಮ್ಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು ಸರ್? 5 o'clock. ಆರಂಭದಲ್ಲಿ ಅವನು ಒಳಗಡೆ ಹೋಗುವಾಗ ಸೆಕ್ಯೂರಿಟಿ ಏನು ಬೆದರಿಸಿದಾರು? ಇಲ್ಲ ಅವರು ಎಂಟ್ರಿ ಆಗಿದ್ದು ಬ್ಯಾಕ್ ಗೇಟ್ ಇಲ್ಲ, ಸೆಕ್ಯೂರಿಟಿ ಫ್ರಂಟ್ ಗೇಟ್ ಅಲ್ಲಿ ಇದ್ದಾರೆ. ಎಂಟ್ರಿ ಆಗಿದ್ದಾನೆ ಅಂತ ಸರ್ ಅವ್ರು ಸಸ್ಪೆಕ್ಟ್. 3:34 o'clock ಟೈಮ್ ಕ್ಲೋಸ್ ಆಗಿತ್ತಲ್ಲ ಸರ್? ಎಕ್ಸಿಟ್ ಆಗಿದ್ದು ಗೊತ್ತಾಗಿಲ್ಲ ಸರ್ 1:30ಗೆಲ್ಲ ಕ್ಲೋಸ್ ಆಗಿದೆ. ಅವರು ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗಿದ್ದಾರೆ, ಎಮರ್ಜೆನ್ಸಿ ಎಂಟ್ರಿ ಆಗಿದ್ದಾರೆ. ಸೆಕ್ಯೂರಿಟಿ ಮುಂದೆ ಗೇಟ್ನಲ್ಲಿ ಇದ್ದಾರೆ. ಸೌಂಡ್ ಬಂದಾಗ ಒಳಗಡೆ ಹೋಗಿದ್ದಾರೆ. ಒಬ್ಬ ಮನುಷ್ಯನ ನೋಡಿದ್ದಾರೆ, ಅವ್ರ ಹತ್ರ ವೆಪನ್ ಇದೆ ಅಂತ ಹೇಳಿ ಸಂಖ್ಯೆ ಅವ್ರಿಗೆ ಬಂದಿರಬಹುದು. ಸೊ ಅದಕ್ಕೆ 5 ಗಂಟೆಗೆ ಅವರೆಲ್ಲ ಓನರ್ ಜೊತೆ ಮಾತಾಡಿ 5 o'clock ನಮಗೆ ಪೊಲೀಸ್ ಅವರಿಗೆ ತಿಳಿಸಿದ್ದಾರೆ. ಸೊ ಅದನ್ನು ನಾವು ಸರ್ಚ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಕಂಡು ಬಂದಿಲ್ಲ. ಸೊ ದೆರ್ ಇಸ್ ನೋ ಡೌಟ್ ಆರ್ ದೆರ್ ಇಸ್ ನೋ ಸಸ್ಪೀಷಿಯಸ್ ಅಬೌಟ್ ದ ವೆಪನ್ ಆರ್ ಸಮ್ ಸಸ್ಪೀಷಿಯಸ್ ಪರ್ಸನ್. ಬಟ್ ಕಳ್ಳತನ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಏನು ಬೆಳಗಿನ ಜಾವ ಒಂದು 3 ಗಂಟೆ ಸುಮಾರಿಗೆ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಒಬ್ಬ ಬಂದೂಕನ್ನು ಹಿಡಿದು ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಸೊ ಸೆಕ್ಯೂರಿಟಿಯನ್ನು ಒಳಗಡೆ ಹೋದ ನಂತರ ಕೂಡ ಆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ. ಸೊ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆತ ಇಡೀ ಹೋಟೆಲ್ನಲ್ಲಿ ಕೂಡ ಇರುವಂತಹ CCTV ಮತ್ತೆ ಕರೆಂಟ್ಗಳನ್ನು ಆಫ್ ಮಾಡಿರುವಂಥದ್ದು. ಈಗಾಗಲೇ ಏನು ಸ್ಥಳಕ್ಕೆ ಆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ರು. ಡಿ ಸ್ಕ್ವಾಡ್ ಸೇರಿದಂತೆ ಒಂದು ಶಸ್ತ್ರಸಜ್ಜಿತವಾದಂತಹ ಒಂದು ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅಂಥದ್ದು. ಸೊ ಇನ್ನು ಕ್ಯಾಶ್ ಕೌಂಟರ್ನಲ್ಲಿ ಏನಾದರೂ ಆತ ಕಳ್ತನ ಮಾಡಿದಾನ ಏನೋದ್ರ ಬಗ್ಗೆ ಕೂಡ ಏನು ಪಬ್ ಅವರು ಏನೊಂದು ದೂರನ್ನು ಕೊಡ್ತಾರೆ, ಆ ದೂರನ್ನು ಆಧರಿಸಿಕೊಂಡು ತನಿಖೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಸದ್ಯ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಪರಿಶೀಲನೆ ಮಾಡಿರುವಂಥದ್ದು. ಅಶ್ವಿನಿ. ವೆಂಕಟೇಶ್, ಅದೆಲ್ಲ ಸರಿ, ಆದರೆ ಪೊಲೀಸರು ಕಳಾಖಂಡಿತವಾಗಿ ಆತ ಕಳ್ಳನೇ ಇರಬೇಕು ಅಂತ ಅಸ್ಯೂಮ್ ಮಾಡ್ಕೊಳ್ತಾ ಇರೋದು ಯಾಕೆ? ಸಂದರ್ಭ ಬದಲಾಗಿದೆ, ಜೊತೆಯಲ್ಲಿ ಈಗ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭ ಕೂಡ ಹೌದು. ಆತ ಕಳ್ಳನೇ ಅನ್ನುವಂಥ ರೀತಿಯಲ್ಲಿ, ಯಾಕಂದರೆ CCTV ಇಲ್ಲ, ಆತನನ್ನು ಕೇವಲ ನೋಡಿರೋದು ಮಾತ್ರ. ಇಂಥ ಸಂದರ್ಭದಲ್ಲಿ ಇಂಥ ನಿರ್ಧಾರಕ್ಕೆ ಬರೋದಕ್ಕೆ ಏನಾದರೂ ವ್ಯಾಲಿಡ್ ಎವಿಡೆನ್ಸ್ ಏನಾದರೂ ಆ ಥರದ್ದು ಏನಾದರೂ ಸಿಕ್ಕಿದೆಯಾ? ಅದ್ರ ಬಗ್ಗೆ ಏನಾದ್ರು ಹೇಳಿದಾರಾ ಪೊಲೀಸರು? ಅಶ್ವಿನಿ, ಹೌದು. ಈ ಒಂದು ಜಾಮಕಿ ಒಂದು ಪಬ್ ಏನಿದೆ, ಈ ಒಂದು ಪಬ್ನ ಒಂದು ಪರಿಶೀಲನೆ ಒಂದು ಸ್ಥಿತಿಯನ್ನು ನೋಡಿದ್ರೆ ಈ ಒಂದು ಗೇಟ್ನ ಮುಖಾಂತರ ಆತ ಬ್ಯಾಕ್ ಗೇಟ್ ಅಂದರೆ ಸೆಕ್ಯೂರಿಟಿ ಕಾರ್ಯನಿರ್ವಹಿಸ್ತಿದ್ದಂತಹ ಗೇಟ್ ಏನಿದೆ ಅದರ ಹಿಂಬದಿಯಿಂದ ಆತ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಮಾಸ್ಕನ್ನು ಧರಿಸಿ ಕೈಯಲ್ಲಿ ಒಂದು ವೆಪನ್ನನ್ನು ಹಿಡಿದು ಹೋಗಿದ್ದಾನೆ ಅಂತ ಹೇಳಿ ಒಂದು ತಕ್ಷಣ ಒಂದು ದೂರನ್ನು ಕೊಡ್ತಾನೆ. ಅಂದರೆ ಕರೆಯನ್ನು ಕೊಡದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಬಂದಂಥವರು ಕೂಡ ಎಲ್ಲ ರೀತಿಯಲ್ಲಿ ಒಂದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆತ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದರೆ ಮೇಲ್ನೋಟಕ್ಕೆ ಇದು ಕಳ್ತನ ಅನ್ನುವಂಥದ್ದು ಮಟ್ಟಿಗೆ ಅದು ಗೋಚರಿಸ್ತಾ ಇರುವಂಥದ್ದು. ಯಾಕಂದರೆ ಈಗ ಏನೊಂದು ದೂರನ್ನು ಕೊಡ್ತಾರೆ, ಆ ದೂರನ ಆಧಾರದ ಮೇಲೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಈ ಒಂದು ಪಬ್ನ ಸುತ್ತಮುತ್ತ ಇರುವಂತಹ CCTVಗಳೇನಿದೆ, ಸೊ ಆ CCTVಗಳ ಪರಿಶೀಲನೆ ಕೂಡ ಮಾಡ್ತಾರೆ. ಅಂದರೆ ಮೇಲ್ನೋಟಕ್ಕೆ ಇದು ಕಳ್ತನಕ್ಕೆ ಬಂದಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹೇಳಿದಂಗೆ ಈಗ ದೇಶದಲ್ಲಿ ಪರಿಸ್ಥಿತಿ ತೀರಾ ಒಂದು ಉದ್ವಿಗ್ನ ಸ್ಥಿತಿಯಲ್ಲಿರುವಂಥದ್ದು. ಗಡಿಯಲ್ಲಿ ಈ ರೀತಿಯಾದಂಥ ಇರುವಂಥದ್ದು, ಕೈಯಲ್ಲಿ ವೆಪನನ್ನು ಹಿಡಿದು ಬರ್ತಾರೆ ಅಂತ ಹೇಳಿದರೆ ಸಾಕಷ್ಟು ಡೌಟ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರ ತನಿಖೆಯನ್ನು ನಂತರ ಈ ಒಂದು ಕೃತ್ಯದ ಒಂದು ಸತ್ಯಾಸತ್ಯತೆ ಹೊರಗಡೆ ಬರುವಂಥದ್ದು. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.